ಇವತ್ತು ಪ್ರತಿ ಗ್ರಾಮ್ 22 ಕ್ಯಾರೆಟ್ ಚಿನ್ನ 11,000 ಇದೆ ಅಂದ್ರೆ ನೀವು 1,100 ರೂಪಾಯಿ 10%, ಸೊ 11,000 ಇರೋ ಕಡೆ 12,100 ರೂಪಾಯಿ ಕೊಟ್ಟು ಜ್ಯುವೆಲ್ರಿ ತಗೊಂತಿರ್ತೀರ. ಅದನ್ನ ವಾಪಸ್ ಮಾರಾಟ ಮಾಡಿದಾಗ ತಿರ್ಗಾ ನೀವು ಒಂದು 7-8% ಲಾಸ್ ಆಗುತ್ತೆ ನಿಮಗೆ. ಯಾಕಂದ್ರೆ ಜ್ಯುವೆಲ್ರಿ ಅಂಗಡಿಯವನೇನು ನಿಮಗೆ ಎಕ್ಸ್ಚೇಂಜ್ ತೊಗೊಳ್ತಾರೆ ಇಲ್ಲ ವಾಪಸ್ ತೊಗೊಳ್ತಾರೆ ಏನೇ ಮಾಡಿದ್ರು ಕೂಡ ಇವತ್ತು ಆಕ್ಚುಲಿ ಜ್ಯುವೆಲ್ರಿ ಅಂಗಡಿಗಳವರು ದುಡ್ಡು ಮಾಡ್ತಿರೋದೇನೆ ಓಲ್ಡ್ ಗೋಲ್ಡ್ ರೀಸೇಲ್ ಗೋಲ್ಡ್ ಇಂದಾನೆ ಅವ್ರಿಗೆ ಜಾಸ್ತಿ ಕಮಿಷನ್ ಇರೋದು. ಸಿಲ್ವರ್ ಅಲ್ಲಿ 30% ಈ ರೀಸೇಲ್ ಅಲ್ಲಿ ಅವ್ರು ಲಾಭ ಮಾಡ್ತಾರೆ. ಅಂದ್ರೆ ನೀವು ಇವತ್ತು ಬೆಳ್ಳಿ ಆಭರಣವನ್ನ ತಗೊಂಡಾಗ 1.5 ಲಕ್ಷ ಕೆಜಿಗೆ ನೀವು ತಗೊಂಡಿದ್ರೆ, ನಾನು ಸಿಲ್ವರ್ ಬಿಸ್ಕೆಟ್ಸ್ಗಳು ಬಾರ್ಸ್ಗಳು ಮಾತಾಡ್ತಾ ಇಲ್ಲ, ನಾನು ಹೇಳ್ತಿರೋದು ಆಭರಣಗಳು. ಅದು ಸಿಲ್ವರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು. ಗೋಲ್ಡ್ ಅಲ್ಲಿ 6-8% ಲಾಸ್ ಆದ್ರೆ ಸೆಲ್ ಮಾಡುವಾಗ, ಸಿಲ್ವರ್ ಅಲ್ಲಿ 30% ಲಾಸ್ ಆಗುತ್ತೆ. ಸೊ ನೀವು ಖರೀದಿ ಮಾಡುವಾಗ್ಲೂ ಲಾಸು, ಸೇಲ್ ಮಾಡುವಾಗ್ಲೂ ಲಾಸು. ಇದು ಎರಡೂ ಆ್ಯಡ್ ಮಾಡಿದ್ರೆ ಗೋಲ್ಡ್ ಅಲ್ಲಿ ಖರೀದಿ ಮಾಡುವಾಗ 8-10% ವೇಸ್ಟೇಜು, ಮೇಕಿಂಗ್ ಚಾರ್ಜು, ವ್ಯಾಲ್ಯೂ ಅಡಿಷನ್ನು. ಸೇಲ್ ಮಾಡುವಾಗ 6-8% ಅಂದ್ರೆ 15-20% ಬೈಯಿಂಗ್ ಸೆಲ್ಲಿಂಗ್ ಲಾಸ್ ಆಗುತ್ತೆ. ಚಿನ್ನ ವರ್ಷಕ್ಕೆ 20% ಮೇಲೋದ್ರೂ ಕೂಡ ನೀವು ಬೈಯಿಂಗ್ ಸೆಲ್ಲಿಂಗ್ ಅಲ್ಲೇ 15-20% ಕೊಟ್ಬಿಟ್ರೆ ನಿಮಗೇನು ಸಿಗೋದಿಲ್ಲ. ಹಾಗಾಗಿ ಹೂಡಿಕೆ ದೃಷ್ಟಿಯಿಂದ ನೀವು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಕು ಅಂದ್ರೆ, ಬಳಕೆ ದೃಷ್ಟಿ ಬೇರೆ, ನಾನು ಆಭರಣ ಹಾಕೊಂಡು ಹೋಗ್ಬೇಕು, ಮದುವೆಗೆ ಹೋಗ್ಬೇಕು, ನಾನು ನೆಕ್ಲೆಸ್ ತೋರಿಸ್ಬೇಕು ಬೇರೆಯವರಿಗೆ, ಅದನ್ನ ಹಾಕೊಂಡು ಹೋಗ್ತೀನಿ ಅಂತ ಇದ್ರೆ ಅವಾಗ ಮಾತ್ರ ಆಭರಣ ತಗೊಳ್ಳಿ. ಹೂಡಿಕೆ ದೃಷ್ಟಿ ಇತ್ತು ಅಂದ್ರೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಯ್ತು ಅಂದ್ರೆ, ಗೋಲ್ಡನ್ ಯಾವಾಗ್ಲೂ ETF ಮುಖಾಂತರ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ, ಅಂದ್ರೆ ಪೇಪರ್ ಗೋಲ್ಡ್ ಅಂತ ಕರಿತೀವಿ. ಯಾವ ರೀತಿ ಶೇರ್ಸ್ ಅನ್ನ ನಾವು ಡಿಮ್ಯಾಟ್ ಅಲ್ಲಿ ತಗೊಂತೀವೋ ಅದೇ ತರ ಗೋಲ್ಡ್ ಅನ್ನು ಕೂಡ ಡಿಮ್ಯಾಟ್ ಫಾರ್ಮ್ಯಾಟ್ ಅಲ್ಲಿ ತಗೊಂಡಾಗ ಒಂದು 0.5% ಕಮಿಷನ್ ಅಂತ ನೀವು ಬ್ರೋಕರ್ಗೆ ಕಟ್ಟಬೇಕಾಗತ್ತೆ. ಈ ಗೋಲ್ಡ್ ಅನ್ನ ETF ಫಾರ್ಮ್ಯಾಟ್ ಅಲ್ಲಿ ತಗೊಂಡ್ರೆ, ಮ್ಯೂಚುವಲ್ ಫಂಡ್ ಅಲ್ಲೂ ಕೂಡ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ, ETF ಗಳು ಬರುತ್ತೆ.